ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಬೇಕು. ಇಲ್ಲಿ ಚಿವುಟುತ್ತೆ, ಅಲ್ಲಿ ನೋವಾಗಬೇಕು. ಅರ್ಥ ಆಗ್ತಿಲ್ಲ ಮೇಡಮ್. ನೋಡು, ಅಲ್ಲಿ ಆ ಮನೆಯಲ್ಲಿ ಶ್ರಾವಣಿ ಕಷ್ಟಪಡಬೇಕು ಅಂದರೆ ಇಲ್ಲಿ ನಿಮ್ಮ ಮನೇಲಿ ಆ ವರಲಕ್ಷ್ಮಿ ಕಷ್ಟಪಡಬೇಕು. ಅವಳು ನೋವು ಅನುಭವಿಸಿದ್ರೇನೆ ಶ್ರಾವಣಿಗೆ ಅಲ್ಲಿ ನೋವಾಗೋದು. ನೀನು ಆ ವರಲಕ್ಷ್ಮಿಗೆ ಕಷ್ಟ ಕೊಡಬೇಕು, ಅವಳ ಜೀವನನ ನರಕ ಮಾಡಿಬಿಡ್ಬೇಕು. ಮೇಡಮ್, ನಾನಾ? ಇತ್ತೀಚೆಗೆ ವರಲಕ್ಷ್ಮಿ ಕಂಡ್ರೆ ನನಗಾಗಲ್ಲ. ಆದರೆ ಅವಳು ನಾನು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು ಮೇಡಮ್. ನಾನು ಅವಳು ಕಷ್ಟ ಕೊಡೋದ? ಅವಳನ್ನ ನಾನು ನಾದಿನಿ ಅಂತ ಅನ್ಕೊಂಡಿದ್ದೀನಿ. ನಾನು ಹೇಗೆ ಕಷ್ಟ ಕೊಡಲಿ? ಅದಕ್ಕೆ ನಿನ್ನನ್ನು ಪಾಪ ಅಂತ ಹೇಳೋದು. ಇದು ಸ್ವಾರ್ಥಿಗಳ ಪ್ರಪಂಚ. ಇಲ್ಲಿ ನೀನೊಬ್ಳೇ ಒಳ್ಳೆಯವಳಾಗಿದ್ರೆ ನಿನಗೇನೂ ಸಿಗೋದಿಲ್ಲ. ನೋಡು, ಆ ಶ್ರಾವಣಿ ಸ್ವಾರ್ಥಿಯಾಗಿದ್ದು ಮದುವೆ ಮಾಡಿಕೊಂಡು ಅವಳು ಗಂಡನ ಮನೇಲಿ ಸಂತೋಷವಾಗಿದ್ದಾಳೆ. ಇಲ್ಲಿ ವರಲಕ್ಷ್ಮಿ ಕೂಡ ಅವಳು ಪ್ರೀತಿ ಸಿಕ್ತು. ಪ್ರೀತಿ ಸಿಗದೆ ಇದ್ದಿದ್ದು ಯಾರಿಗೆ? ನನಗೆ ಅಲ್ವಾ? ನಿನಗೆ ನೀನು ಪ್ರೀತಿ ಸಿಗ್ಬೇಕು ಅಂದ್ರೆ ಇಲ್ಲಿ ವರಲಕ್ಷ್ಮಿ ಕಷ್ಟ ಅನುಭವಿಸ್ಬೇಕು. ಅಯ್ಯೋ ಶ್ರೀವಲ್ಲಿ, ನೀನು ಕಾಟ ಕೊಡಬೇಡ. ಮತ್ತೆ ಈಗ ನಿಮ್ಮ ಮನೇಲಿ ನಿಮ್ಮ ಅಮ್ಮನಿಗೆ ಮದುವೆ ಇಷ್ಟ ಇದೆಯಾ? ಇಲ್ಲ. ಆಯ್ತಲ್ಲ, ನಿಮ್ಮಮ್ಮನೇ ಅವಳಿಗೆ ನರಕ ತೋರಿಸ್ತಾರೆ. ಆಗ ನೀನೇನು ಮಾತಾಡ್ಬೇಡ, ಸುಮ್ಮನೆ ಇದ್ಬಿಡು. ವರಲಕ್ಷ್ಮಿ ಮನೆಗೆ ಹೀಗೀಗ ಆಗ್ತಿದೆ ಅಂತ ಹೇಳು, ಅಷ್ಟೇ ಸಾಕು. ನೀನು ಯಾವುದೇ ಕಾರಣಕ್ಕೂ ವರಲಕ್ಷ್ಮಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ಬೇಡ, ಅಷ್ಟೇ ಸಾಕು. ಅಲ್ಲ ಮೇಡಮ್, ಅದು ನೀನು ಪಾಪದವಳು. ಅದಕ್ಕೆ ಪಾಪ ನಿನಗೆ ಸುಬ್ಬು ಸಿಗ್ಲಿಲ್ಲ. ಅವಳು ತುಂಬಾ ಚಾಲಾಕಿ, ಅದಕ್ಕೆ ಅವಳಿಗೆ ಸುಬ್ಬು ಸಿಕ್ಕಿತ್ತು. ನೋಡು, ಈ ವರಗೆ ಮದುವೆ ಮಾಡಿಸಿದಕ್ಕೆ ಆ ಮನೆಯಲ್ಲಿ ಎಲ್ಲರೂ ಶ್ರಾವಣಿ ಮೇಲೆ ಕೋಪ ಮಾಡ್ಕೋಬೇಕು. ಮನೆಯವ್ರು ಬೇಡ ಬೇಡ ಅಂದ್ರು ವರಲಕ್ಷ್ಮಿ ಮದುವೆ ಮಾಡಿಸಿ ಶ್ರಾವಣಿ ಅವಳ ಜೀವನನ ನರಕ ಮಾಡುದು ಅಂತ ಇವ್ರಿಗೆಲ್ಲ ಅನ್ನಿಸ್ಬೇಕು. ಆಗ ಯಾರೆಲ್ಲ ಶ್ರಾವಣಿನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಿದ್ದಾರೋ ಅವರೇ ಅವಳನ್ನ ಕೆಳಗೆ ಬೀಳಿಸ್ತಾರೆ. ಚೀತು ಅಂತ ಉಗಿದು ಅವಳನ್ನ ಮನೆಯಿಂದ ಆಚೆ ಹಾಕ್ತಾರೆ. ನಿನ್ನ ಪ್ರೀತಿನ ನೀನು ಪಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ವಾರ್ಥಿ ಆದ್ರೆ ಏನೂ ತಪ್ಪಿಲ್ಲ. ಸ್ವಾರ್ಥ ಒಳ್ಳೇದು. ಅಲ್ಲ, ಮನೆ ಕಡೆ ಹುಷಾರು. ಈ ಸುಂದರ ದರಿದ್ರ ಮಗನಿಗೆ ಗೊತ್ತಿಲ್ಲದೆ ಅಮ್ಮ, ಅಮ್ಮನಿಗೆ ಗೊತ್ತಿಲ್ಲದೆ ಮಗ ಒಂದೇ ಟೈಮಿಗೆ ಒಂದೇ ಜಾಗಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಇದ್ರ ಹಿಂದೆ ಯಾವುದೋ ಕಾಣದ ಕೈ ಕೆಲಸ ಮಾಡ್ತಿದೆ ಅಂತ. ಅದಕ್ಕೆ ಯಾವುದಿರ್ಬೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಮಾವ, ನಾನ್ ರೆಡಿ. ಬಂದೆಮ್ಮ. ನಾನು ರೆಡಿ ಕಣಮ್ಮ. ಸರಿ ಮಾವ, ಹಾಗಾದ್ರೆ ಹೊರಡನ್ವಾ? ಸವಾರಿ ಎಲ್ಲ ಹೊರಟಾಗಿದೆ. ಎಲ್ಲಿಗೆ ಅಂತ ಕೇಳಬಾರ್ದು, ಅದು ನನಗೆ ಗೊತ್ತಿದೆ. ಅದಕ್ಕೆ ನೀವೇ ಹೇಳ್ಬಿಡಿ ಎಲ್ಲಿಗೆ ಅಂತ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕ. ಮೊದಲು ವಿಶಾಲಾಕ್ಷಿ, ಆಮೇಲೆ ಕಾರ್ತಿಕೇಯ, ಈಗ ನೀವಿಬ್ರು ಸಪ್ರೇಟ್ ಆಗಿ ಹೋಗ್ತಾ ಇದ್ದೀರಾ. ಏನಕ್ಕೆ? ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಏನಕ್ಕೆ ಹೋಗ್ತಾರೆ? ದೇವ್ರ ದರ್ಶನ ಮಾಡೋಕ್ಕೆ, ಹರಕೆ ತೀರ್ಸೋಕ್ಕೆ, ದೋಷ ಕಳಿಯೋದಕ್ಕೆ. ಹಾಗೆ ನಿಮಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋದಿಕ್ಕೆ. ಹೊರಡನ್ವಾ ಮಾವ? ಹ್ಞೂ ಅಮ್ಮವ್ರೆ. ಅಬ್ಬಬ್ಬಾ ದೇವ್ರೆ, ಬೆಳಿಗ್ಗೆ ಎಷ್ಟೊಂದು ಬಿಸ್ಲಪ್ಪ. ಈಗಲೇ ತಲೆ ಸುತ್ತದಂಗೆ ಆಗ್ತಿದೆಯಲ್ಲ.
ಮೊದಲೆಲ್ಲ ಇಲ್ಲಿಗೆ ಬರುವಾಗ ಜೊತೆಲಿ ನನ್ನ ಮಗ ಸುಬ್ರಹ್ಮಣ್ಯ ಇರ್ತಿದ್ದ. ಒಂದು ಸ್ವಲ್ಪನೂ ಬಿಸಿಲು ತಾಗದೇ ಇರುವಂಗೆ ಛತ್ರಿ ಹಿಡ್ಕೊಂಡು ಜೊತೆಲೇ ಕರ್ಕೊಂಡು ಹೋಗ್ತಿದ್ದ. ಈಗ ಅವನಿಲ್ದೆ ನಾನೊಬ್ಬಳೇ ಬರುವಾಗಾಯ್ತು. ಜೀವನ ಎಲ್ಲಾನು ಕಲಿಸುತ್ತೆ. ನಮ್ಮನ್ನು ನಾವೇ ನೋಡ್ಕೋಬೇಕು. ಪ್ರತಿಯೊಂದಕ್ಕೂ ಮಕ್ಕಳ ಮೇಲೆ ಆಧಾರವಾಗಿರಬಾರ್ದು ಅನ್ನೋದಕ್ಕೆ ಪಾಠ ಕಲಿಸುತ್ತೋ ಏನೋ. ಆದರೂ ಅವನ ಜೊತೆಗೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಪ್ರತಿ ಸರಿ ಇಲ್ಲಿಗೆ ಬರುವಾಗ ಅಮ್ಮ ಜೊತೆಲಿರ್ತಿದ್ರು. ಆದರೆ ಈಗ ಅಮ್ಮನ ಬಿಟ್ಟು ಬಂದಿದ್ದೀನಿ. ಈ ರೀತಿ ಒಬ್ಬನೇ ಬರೋದು ಇದೇ ಕೊನೆ ಆಗಲಿ. ಮತ್ತೆ ದೇವ್ರ ಕೃಪೆಯಿಂದ ಅಮ್ಮನ ಪ್ರೀತಿ ಮೊದಲಿನ ಹಾಗೆ ಸಿಕ್ಕಿದ್ರೆ ಮುಂದಿನ ವರ್ಷ ಒಟ್ಟಿಗೆ ಬರ್ಬೋದು. ಆದರೂ ಇಲ್ಲಿಡೋ ಒಂದೊಂದು ಹೆಜ್ಜೆಯಲ್ಲೂ ಅಮ್ಮನ ನೆನಪುಗಳೇ ಕಾಡ್ತಾ ಇದೆ. ಅಮ್ಮ ಈಗಲೂ ನನ್ನ ಜೊತೆಲೇ ಇದ್ದಾರೇನೋ ಅನಿಸುತ್ತೆ. ಇರಲಿ, ಅಮ್ಮಂಗೋಸ್ಕರ ನಾನು ಈ ಹರಕೆ ತೀರ್ಸಕ್ಕೆ ಬಂದಿದ್ದೀನಿ. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅಮ್ಮನ ನೆನಪಲ್ಲೇ ಹರಕೆ ತೀರಿಸ್ತೀನಿ.